ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ನಮ್ಮಮ್ಮ ಬರ್ಡೇ ಗೈಸ್, ಅದಕ್ಕೆ ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಏನಿಲ್ಲ, ನಾರ್ಮಲ್ ಮನೇಲಿ ರೊಟೀನ್ ಅಷ್ಟೇ. ಇವಾಗ ನಾವು ಕೇಕ್ ತರೋಕ್ಕೆ ಹೋಗ್ತಾ ಇದ್ದೀವಿ. ತೊಗೊಬಂದು ನಮ್ಮಮ್ಮ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರಿಗೊಂಚೂರು ಐಡಿಯಾ ಇಲ್ಲ ಏನು ಮಾಡ್ತೀವಿ ಏನು ಅಂದ್ಬಿಟ್ಟು. ಬಟ್ ನಾವು ಆಚೆ ಹೋಗ್ತೀವಿ ಅಂತ ಗೊತ್ತು. ಅವ್ರು ದೇವಸ್ಥಾನಕ್ಕೆ ಹೋದ್ರು, ನಾವು ಕೇಕ್ ತರೋಕ್ಕೆ ಹೋಗಬೇಕು. ಕೇಕ್ ತೊಗೊಬಂದು ಹಂಗೆ ನಮ್ಮ ಅಕ್ಕ ಕೆಲಸದಿಂದ ಬರ್ತಿದ್ದಾಳಂತೆ, ಅವಳನ್ನೂ ಪಿಕ್ ಮಾಡಿಕೊಂಡು ಮನೆಗೆ ಹೋಗಿ ಸ್ಪೆಷಲ್ ಏನು ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ. ಬೇಕ್ರಿಗೆ ಬಂದು ಕೇಕ್ ಲವ್ ಅಂತ ಇದೆ, ಆ ಕೇಕ್ ಎತ್ಕೊಳ್ತಾರೆ ಪಕ್ಕದಲ್ಲಿ. ಇದು ಲವ್ ಅಂತಿದೆ ಅಲ್ವಾ? ಹಾಂ, ಅದೇ ಕೇಕು. ಇಲ್ಲಿ ಸ್ವಲ್ಪ ಪ್ಲಾಸ್ಟಿಂಗ್ ಮಾಡಬೇಕು, ಎತ್ಕೊಂಬರ್ಬೇಕು. ಅದು ಮೇ ಬಿ ಏನೋ ಇವಾಗ ಅದು ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿದೆ. ಬಟ್ ಕೇಕ್ ಚೆನ್ನಾಗಿದೆ ಅಲ್ವಾ? ಇಲ್ಲಿ ಲವ್ ಅಂತ ಇದೆ, ಇದು ಅಮ್ಮ ಅಂತ ಹಾಕ್ಸಿದ್ದೀವಿ. ಇಲ್ಲಿ ನೋಡಿ ಗೈಸ್, ನಾವು ಬಂದುಬಿಟ್ರು, ಅವಳಿನ್ನ ಬಂದಿರಲಿಲ್ಲ, ಇವಾಗ ಬಂದವಳೆ ಮನೆಗೆ. ಹೋಗಿರಿ ಮಕ್ಕಕ್ಕೆ. ಹೌದು, ಕೆಲಸಕ್ಕೆ ಹೋಗ್ಬೇಕು. ಏನು ಏಮ್ಮ ಅಂದ್ರು ವಿಷಯ ಎಂಡ ನೀಕಿ. ಥ್ಯಾಂಕ್ ಯು ಚಪ್ಪು. ಥ್ಯಾಂಕ್ಸ್. ಥ್ಯಾಂಕ್ ಯುಗಾದ್ರೆ ನೀವೆಲ್ಲರೂ ವಿಶ್ ಮಾಡಿ ಗೈಸ್. ಎಲ್ರಿಗೂ ಥ್ಯಾಂಕ್ಸ್. ಎಲ್ರಿಗೂ ಥ್ಯಾಂಕ್ಸ್. ಏನಂತ ಏನಿವತ್ತು? ಇವತ್ತು ಬರ್ತಡೇ ಅಲ್ವಾ? ಯಾರ್ದು? ನಂದು. ಎಷ್ಟು ವರ್ಷ ನಿಮ್ಗೆ ಇವತ್ತಿಗೆ? 46. 48. ಸುಳ್ಳು. ನಮ್ಮ ಅಮ್ಮಗೆ ಯಾರಾದರೂ ನಿಮ್ಮ ಏಜ್ ಎಷ್ಟು, ನಿಂಗೆ ಎಷ್ಟು ಜನ ಮಕ್ಕಳು, ಏನು ಏಜು ಅಂತ ಕೇಳಿದ್ರೆ ಮಕ್ಕಳಿಗೆ ಅವರೆಲ್ಲ ಕಡಿಮೆ ಅಟ್ಲೀಸ್ಟ್ ಒಂದು 3 to 4 ಇದು ಇಯರ್ಸ್ ಆದರೂ ಕಡಿಮೆ ಹೇಳ್ಕೊಂಬರ್ತಾರೆ. ಯಾಕೆ ಅಂತಂದರೆ ಹಂಗೆಲ್ಲ ಹೇಳ್ಬಾರ್ದು, ನಮಗೆ ಜಾಸ್ತಿ ಅಂದರೆ ಎಲ್ಲರೂ ಆಮೇಲೆ ಕಣ್ಣಾಗಿ ಬಿಡ್ತಾರೆ ಅಲ್ವಾ ಅಂತ ಹೇಳ್ತಾರೆ. ಇವತ್ತು ಅವ್ರಿಗೆ 48 years ಆಗುತ್ತೆ ಅವ್ರಿಗೆ ಕರೆಕ್ಟಾಗಿ ಅಲ್ವಾ? ಯಾಕತ್ತ ಕಡಿಮೆ ಹೇಳೋದು ನೀವು? ಹೌದೌದು. ಯಾಕಂದ್ರೆ ಸುಮ್ಮನೆ ಯಾಕೆ ನಿನ್ಗೆ ಇಬ್ರೇನಾ ಒಬ್ರೇನಾ ಅಂತಾರಲ್ಲ, ಅದಕ್ಕೆ ಬಾಯಿಗೆ ಬಂದಂಗೆ ಇಬ್ರು ಒಬ್ರು ಅಂತ ಹೇಳ್ಬಿಡೋದು ಅಷ್ಟೇ. ನಿನಗೆ 3 ಜನನಾ ಅಂದ್ರೆ ಅಯ್ಯೋ ಅಂತಾರಲ್ಲ, ಅದಕ್ಕೆ ನಮ್ಮಮ್ಮ ಹೆಂಗ ಚೆನ್ನಾಗಿ ಕಾಣ್ತಾಳಲ್ಲ ಅದಕ್ಕೆ ಹಂಗಂತಕ್ಕೆ ನಾನು ಹೇಳ್ಬಿಟ್ಟು ಹೋಗ್ಲಿ ಬಿಡಿ, ಬನ್ನಿ ಕೇಕ್ ಕಟ್ ಮಾಡಿ ಅಂತ. ಗೈಸ್, ನಮ್ಮ ಅಕ್ಕ ಸ್ವಲ್ಪ ಕಾಸ್ಟ್ಲಿ ಗಿಫ್ಟ್ ಕೊಡ್ತಾ ಇದೆ. ಕೂಡ ಅಮ್ಮನಿಗೆ ಓಪನ್ ಮಾಡ್ತಾಳೆ. ಅಯ್ಯೋ ತೂಗ್ಗೌದಮ್ಮ. ಅವ್ರು ಓಪನ್ ಮಾಡ್ಬೇಕು, ನೀನಾಗ. ಫುಲ್ ಖುಷಿ ಅಮ್ಮ. ಹಂಗೆ ಇದು ಸ್ಟಕ್ ಆಗ್ಬಿಡ್ತಾರ ಅಮ್ಮ. ಕ್ಯಾಮ್ರಾ ಫುಲ್ ಶೈ, ಹೆಂಗಿರ್ಬೇಕು ಅಂತ ಏನು ತರ ಸ್ಟಿಲ್ ಹಿಂಗಿರ್ತಾರೆ. ಖುಷಿನಾ? ಸೊ ಪೋಕೋ ಫೋನು తీసుకొచ్చినదే. ನಮ್ಮ ಮಮ್ಮಿಗೆ ಇನ್ನೂ ಯೂಸ್ ಮಾಡೋಕ್ಕೆ ಬರಲ್ಲ, ಬಟ್ ಕಲಿಬೇಕು. ಅಂದರೆ ಟ್ಯಾಬ್ ಒಂದಿತ್ತು ನಮ್ಮ ಮನೇಲಿ, ಅದರಲ್ಲಿ ಕಲ್ಸ್ಕೊಳಕ್ಕೆ ಅಂತ ಅದನ್ನು ಯೂಸ್ ಮಾಡ್ಕೋತಾ ಇದ್ರು. ಇವಾಗ ಹೊಸದೇ ಎಲ್ಲರೂ ಯೂಸ್ ಮಾಡ್ತಾರಲ್ವಾ, ಅವ್ರಿಗೂ ಸ್ವಲ್ಪ ನಾಲೆಜ್ ಇರಲಿ ಅಂತ ಅಂದ್ಬಿಟ್ಟು ಫೋನೇ ಈಸ್ಕೊಟ್ಬಿಟ್ಟಿರೋದು. ಇನ್ನು ಅದರಲ್ಲೇ ಅವರು ಕಲ್ತ್ಕೋಬೇಕಷ್ಟೆ. ಇನ್ಮೇಲೆ ನಮ್ಮ ಅಮ್ಮನೂ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ಎಲ್ಲ ಅವರು ಯೂಸ್ ಮಾಡಿ ಅವರು ನೋಡಿ. హ్యాపీ బర్త్డే మమ్మీ. థ్యాంక్స్ పాపా. ఏం పాపా ఇది? ఏముంటుంది? ఏమంటలే ఇది. ఏం పాపా ఇది ఉండే ఎవరికి తెలిసిందో పాపా, ఇది ఉండే బాధల్లా. ఏం పాపా? సూపి
ಚೆನ್ನಾಗಿದ್ಯಾ? ಚೆನ್ನಾಗೈತೆ. ಹೇಳಿ, ತುಂಬ ಚೆನ್ನಾಗೈತೆ. ಈ ಕಡೆ ಚಪ್ರಿ ಇಷ್ಟ ಆಯ್ತಾ? ಇಷ್ಟ ಆಯ್ತು. ವಾವ್, ಮಸ್ತ್ 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 ಮಸ್ತ್. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಆಯ್ತಾ? ಗೈಸ್, ನಂದು ಬರೋ ತಿಂಗಳು ಬರ್ಡೇ ಇನ್ನ ಎಕ್ಸಾಕ್ಟ್ ಆಗಿ 1 ಮಂತ್ ಇದೆ. ಇವಾಗ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಡ್ವಾನ್ಸ್ ವಿಶ್ ಮಾಡಿ ಕೇಕ್ ತಿನ್ಸ್ತಾಳೆ. ಏನಕ್ಕೆ ಅಂದ್ರೆ ನಾಳೆ ಇರ್ತೀವೋ ಇಲ್ವೋ, ಅದಕ್ಕೆ ಇವಾಗೆ ವಿಶ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಫುಲ್ ಜೋರು ಮಳೆ ಬರ್ತಾ ಇದೆ. ನಾವು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ, ಆಗೋಯ್ತು. ಮತ್ತೆ ಏನಪ್ಪ ಇದಿಷ್ಟು ಸೌಂಡ್ ಬರ್ತಿದೆ ಅಂತ ನೋಡಿದ್ರೆ ಸಡನ್ನಾಗಿ ಮಳೆ ಬರ್ತಾ ಇದೆ. ನಿಮ್ಮ ಏರಿಯಾದಲ್ಲೂ ಬರ್ತಾ ಇದ್ರೆ ಕಮೆಂಟ್ ಮಾಡಿ ಗೈಸ್. ಇವತ್ತಿನ ಸ್ಪೆಷಲ್ ಬಂದು ಚಿಕನ್ ಫ್ರೈಗೆ ಕಟ್ ಮಾಡ್ತಾ ಇದ್ದಾಳೆ. ನಿಮಗೆ ಕ್ವಿಕ್ಕಾಗಿ ಚಿಕನ್ ಫ್ರೈ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ವಿತ್ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ. ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ, ಅಲ್ವಾ? ಹೌದು. ಇವಾಗ ಚಿಕನ್ನು ಬೇಯಿಸ್ಕೊತಾ ಇದ್ದಾಳೆ. ವಿತೌಟ್ ಏನು ಆಯಿಲ್ ಹಾಕಿಲ್ಲ, ಏನಿಲ್ಲ, ಬರೀ ಚಿಕನ್ನ ಬೇಯಿಸ್ಕೊತಾ ಇರೋದು ಅಷ್ಟೇ. ಇವಾಗ ಸಾಲ್ಟ್ ಹಾಕ್ತಾ ಇದ್ದಾಳೆ. ಸಾಲ್ಟ್ ಹಾಕ್ಕೊಂಡು ಏನೇನು ಬೇಕು ಅಂದರೆ ಬೆಳ್ಳುಳ್ಳಿ ಜಜ್ಜಿ ಇಡ್ಕೊಂಡಿದ್ದಾಳೆ, ನಿಮ್ಗೆ ಎಷ್ಟು ಬೇಕು. ನಂತರ ಜಾಸ್ತಿ ಬೆಳ್ಳುಳ್ಳಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಆಯಿತಾ? ಬೆಳ್ಳುಳ್ಳಿ ಮತ್ತು ಇದು ಚಕ್ಕೆ, ಇದು ಮೆಣಸು ಅಲ್ವಾ? ಇವೆರಡು ಚಕ್ಕೆ, ಮೆಣಸು, ಅಷ್ಟೇ. ಚಕ್ಕೆ, ಮೆಣಸು, ಲವಂಗ ಅಂತೆ ಏನಂತಾರೆ, ಕುಟ್ಟಿ ಹಿಡ್ಕೊಬೇಕು, ಪೌಡ್ರ್ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಹಾಕಂಗಿದ್ರೆ ನಿಮ್ಮ ಇಷ್ಟ, ಬಟ್ ನಾವು ಮಿಕ್ಸಿಯಲ್ಲಿ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಅದಕ್ಕಾಗಿ ನಾವು ಪುಡಿ ಮಾಡ್ಕೊಂಡಿದ್ದೀವಿ ಕಲ್ಲಲ್ಲಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀವಿ. ಅರಿಶಿನ, ಆಮೇಲೆ ಖಾರದ ಪುಡಿ, ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಸ್ಪೈಸಿ ಬೇಕಿದೆಯಾ, ಇಲ್ಲಾಂದ್ರೆ ನಾರ್ಮಲ್ ಬೇಕಿದ್ರೆ ನಾರ್ಮಲ್ ಆಗಿ ಹಾಕೊಳ್ಳಿ. ಸ್ಪೈಸಿ ಇದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಸ್ಪೈಸಿ. ಹೌದು, ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಈ ಫ್ರೈ. ಈ ಫ್ರೈ ಅನ್ನೋದು ಮಾಡಿದ್ರೆ ಯಾವ ಡಯಟ್ ಮಾಡೋದು ಬೇಕಾಗಿಲ್ಲ, ಅದು ಬಿಟ್ಬಿಟ್ಟು ಚೆನ್ನಾಗಿ ತಿಂತೀವಿ ನಾವು ಅಷ್ಟೇ. ಸೊ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಕರಿಬೇವು, ಆಮೇಲೆ ಟೊಮೊಟೊ ಹಚ್ಕೋಬೇಕು. ಒಂದು ಸಿಂಗಲ್ ಟೊಮೊಟೊ ಕಟ್ ಮಾಡ್ಕೋಬೇಕು ಸಣ್ಣದಾಗ. ಸಣ್ಣದಾಗಿ ಚಿಕ್ಕ ಟೊಮೊಟೊ ಕಟ್ ಮಾಡ್ಕೋಬೇಕು. ವಿತೌಟ್ ಎನಿ ಆನಿಯನ್, ವಿತೌಟ್ ಎನಿ ಗ್ರೀನ್ ಚಿಲ್ಲಿ ಈ ಒಂದು ರೆಸಿಪಿ ಚಿಕನ್ ಫ್ರೈ ಸಕ್ಕದಾಗಿರುತ್ತೆ. ಶುಂಠಿ ಏನೂ ಇಲ್ಲ, ಬರೀ ಬೆಳ್ಳುಳ್ಳಿ. ಬ್ಯಾಚುಲರ್ಸ್ ಆದರೆ ತುಂಬ ಈಸಿಯಾಗಿರುತ್ತೆ. ಹೇಳು. ಬ್ಯಾಚುಲರ್ಸ್ ಆದರೆ ಇನ್ನೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ಅವ್ರಿಗೆ ಔಟ್ ಸೈಡ್ ಹೋಗಿ ಅದು ಇದು ತಗೋಬರ್ಬೇಕು ಟೆನ್ಷನು ಅದೆಲ್ಲ ಇರೋದಿಲ್ಲ. ಈಸಿ ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸು ಬ್ಯಾಚುಲರ್ಸ್ ಚಿಕನ್ ಫ್ರೈ ಇದು ಅಲ್ವಾ? ತುಂಬ ಸೂಪರ್ ಆಗಿದೆ. ಟ್ರೈ ಮಾಡಿ. ಕಲರ್ಫುಲ್ಲಾಗಿ ಕಾಣಿಸ್ತೈತೆ ಇದು. ಗ್ರೀನು, ರೆಡ್ಡು, ಯೆಲ್ಲೋ. ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದಾಳೆ. ಇವಾಗ ಏನು ಹಾಕಬೇಕು? ಟೊಮೊಟೊ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ, ಆಮೇಲೆ ಇದು ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿರೋಂತಹ ಚಕ್ಕೆ ಪೌಡ್ರು ಮತ್ತು ಮೆಣಸು ಪೌಡ್ರು, ಲವಂಗ. ನೋಡಿ ಗೈಸ್, ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ಇಷ್ಟ. ಇನ್ನು ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕ್ಬಿಟ್ಟು ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನು ಅಷ್ಟೇ ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕಾ? ಎಷ್ಟೊತ್ತು? ಈಗ ಆಲ್ರೆಡಿ ಸ್ವಲ್ಪ ಫಸ್ಟೇ ಬಾಯ್ಲ್ ಆಗಿಬಿಟ್ಟಿರುತ್ತೆ. ನಾವು ತೊಳೆದು ಹಾಕಿರ್ತೀವಲ್ಲ ಅವಾಗ ಒಂದು 50% ಆಗಿರುತ್ತೆ. ಇದೆಲ್ಲ ಹಾಕಿ ಒಂದು 20% ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಒಂದು 10-20 ಮಿನಿಟ್ಸಲ್ಲಿ ಆಗುತ್ತೆ. 20 ಮಿನಿಟ್ಸ್ ಅಷ್ಟೇ. ಕ್ಲೋಸ್ ಮಾಡಿ, ಕಡಿಮೆ ಫ್ಲೇಮಲ್ಲ. ನೋಡಿ, ಬೆಳ್ಳುಳ್ಳಿ ಚಿಕನ್ ಫ್ರೈ. ಬೆಳ್ಳುಳ್ಳಿ ಕಬಾಬಿನ ಫೇಮಸ್ ಆಯಿತು. ಇವಾಗ ಬೆಳ್ಳುಳ್ಳಿ ಚಿಕನ್ ಫ್ರೈ ವಿತ್ ಬ್ಯಾಚುಲರ್ಸ್ ಚಿಕನ್ ಫ್ರೈ.
ಸ್ಮೆಲ್ ಸಕ್ಕದಾಗಿ ಬರ್ತಾ ಇದೆ. ನಾನು ಎವ್ರಿ ವಿಡಿಯೋದಲ್ಲಿ ಹೇಳ್ದಂಗೆ ಸ್ಮೆಲ್ ಏನಾದರೂ ವಿಡಿಯೋದಲ್ಲಿ ಬರಂಗಿದ್ರೆ ಬೇರೆ ಆ್ಯಕ್ಚುಲಿ ಸಕ್ಕದಾಗಿರುತ್ತೆ. ಆ್ಯಂಡ್ ಚೂರು ಧನಿಯಾ ಪೌಡರು ಜಸ್ಟ್ ಸ್ವಲ್ಪ ಫ್ಲೇವರ್ಗೆ ಅಂತನಾ ನಾವು ಮನೆಯಲ್ಲೇ ಮಾಡಿರುವಂತಹ ಧನಿಯಾ ಪೌಡರ್ ನಮ್ಮ ಮಮ್ಮಿ ಮಾಡಿರೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ, ನಮ್ಮ ಕಲಾಕ ವಿಡಿಯೋದಲ್ಲಿ. ಸೊ ಧನಿಯಾ ಪೌಡರ್ ಇದು. ಆಮೇಲೆ ಇನ್ನೊಂದು ಚೂರು ಖಾರ, ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಅಂತ, ಸಾಕಾಗಿಲ್ಲ ಅನಿಸುತ್ತೆ ಅವಾಗೆ. ಇನ್ನೊಂದು ಸ್ವಲ್ಪ ಖಾರ ಹಾಕ್ತಿದ್ದಾಳೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಮೆಲ್ ಅಂತೂ ಅಪ್ಪ. ಮೇಯ್ನ್ ಈ ಫ್ರೈ ಮಾಡ್ತಿರ್ಬೇಕಾದ್ರೆ ಏನು ಗೊತ್ತಾ ಗೈಸ್, ಇನ್ನೊಂಚೂರು ಅದೊಂದು ಚೂರು ಸ್ವಲ್ಪ ಆ ಪೌಡರ್ ಎಲ್ಲ, ಆ ಪುಡಿ ಎಲ್ಲ ಸ್ವಲ್ಪ ಸೆಟಲ್ ಆದಾಗ ಅಷ್ಟೇ, ಹಂಗಂಗೆ ಎತ್ಕೊಂಡು ನಾನಂತೂ ಬ್ಯಾಟಿಂಗ್ ಮಾಡ್ತಾನೆ ಇರ್ತೀನಿ. ನನಗೆ ಅದೇನು ಈ ಚಿಕನ್ ಫ್ರೈ ಆರಿದ್ಮೇಲೆ, ಫುಲ್ ಆರಿದ್ಮೇಲೆ ನನಗೆ ತಿನ್ನೋಕೆ ಇಷ್ಟ ಆಗಲ್ಲ. ಅವಾಗ ಟೇಸ್ಟ್ ಏನೂ ಅಷ್ಟೊಂದು ನನಗೆ ಆಗೋದಿಲ್ಲ. ಬಟ್ ಈ ಥರ ಬಿಸಿ ಇದ್ದಾಗ ಹೀಗೆ ಎತ್ಕೊಂಡು ನಾನು ತುಂಬ ತಿನ್ನೋದು ಜಾಸ್ತಿ. ಒಂಚೂರು ನೀರು ಹಾಕಬೇಕು, ಜಸ್ಟ್ ಒಂಚೂರು ಅಷ್ಟೇ, ಸ್ವಲ್ಪ ನೀರು. ಯಾಕಂದರೆ ಮಸಾಲೆ ಎಲ್ಲ ಸ್ವಲ್ಪ ಅದ್ರ ಹಿಡಿಬೇಕು ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೇಳ್ದಂಗೆ ಇಲ್ಲಿ ಇನ್ನೂ ಹಾಕ್ತಾ ಇರುತ್ತೆ, ಇಲ್ಲಿ ನಾನು ಟೇಸ್ಟ್ ಮಾಡ್ತಾ ಇರ್ತೀನಿ. ದಿಸ್ ಈಸ್ ಮೈ ಸ್ಪೆಷಾಲಿಟಿ, ಯುನೋ. ಸ್ವಲ್ಪ ಬಿಸಿ. ಸಕ್ಕತ್ತಾಗಿದೆ. ಅದರ್ಸ್ ಫುಲ್ಲು ಒಂಚೂರು ಸೇರಾಗಲ್ಲ. ಒಂಚೂರು ಆಯಿಲ್ ಹಾಕೋಣ ಲಾಸ್ಟಲ್ಲಿ ಗೈಸ್. ಇವಾಗ ಫಸ್ಟಿಂದಾನು ಏನು ಆಯಿಲ್ ಹಾಕಿಲ್ಲ, ವಿತೌಟ್ ಆಯಿಲ್ ಬೇಯಿಸ್ಕೊಂಡು ಇವಾಗ ಲಾಸ್ಟಲ್ಲಿ ಆಯಿಲ್ ಹಾಕ್ತೀನಿ. ಆಯಿಲ್ ಟಚ್ ಹಾಕಬೇಕು. ಅಂದರೆ ಸ್ವಲ್ಪ ನಮ್ಮ ಮನೆಯಲ್ಲಿ ಆಯಿಲ್ ಇಷ್ಟಪಡ್ತಾರೆ. ಇದಕ್ಕೊಂದಕ್ಕೆ ಇಷ್ಟೊಂದು ಹಾಕೋದು, ಏನು ಬೇರೆದಕ್ಕೆಲ್ಲ ಅಷ್ಟೊಂದು ಆಯಿಲನ್ನು ಯೂಸ್ ಮಾಡಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ, ಲಿಮಿಟೆಡ್. ಬಟ್ ಇದು ಚೆನ್ನಾಗಿರುತ್ತೆ. ಆಯಿಲ್ ಇದ್ದರೆ ಸ್ವಲ್ಪ ಸಕ್ಕತ್ತಾಗಿ ಕಾಣುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕೊರಿಯಂಡರ್. ಇವಾಗ ಸ್ವಲ್ಪ ಆಯಿಲೆಲ್ಲ ಹಾಕಿದ್ದೀವಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಆಪ್ಷನಾಗಿ ಲೆಮನ್ ಹಾಕಬೇಕಿದ್ರೆ ಲಾಸ್ಟಲ್ಲಿ ಲೆಮನ್ ಹಾಕ್ತೀನಿ ಒಂಚೂರು. ಇದು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆಯಿಲು ಹಾಕಿರ್ತೀರ ಲಾಸ್ಟ್ ಎಂಡಿಂಗ್, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮಿಕ್ಸ್. ಅಕಸ್ಮಾತ್ ನಿಮ್ಗೆ ಇದೆಲ್ಲ ಹಾಕಿದ್ಮೇಲೆ ಬಾಯ್ಲ್ ಆಗಿಲ್ಲ, ಇನ್ನೂ ಸ್ವಲ್ಪ ಬೆಂದಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕೋ. ಪ್ಲೇಟ್ ಹಾಕಿ, ನೀರೇನು ಬೇಡ, ಪ್ಲೇಟ್ ಹಾಕಿ ಒಂದು ಜಸ್ಟ್ 5 ಮಿನಿಟ್ಸ್ ಸಿಮ್ಮಲ್ಲಿ. ಮತ್ತು ಇನ್ನೊಂದು ಚೂರು ಏನಾದರೂ ಬೇಯಬೇಕು ಅಂತ ಅನ್ನಿಸ್ದಾಗ ನಿಮಗೆ ಇನ್ನೊಂದು ಸ್ವಲ್ಪ ಪ್ಲೇಟ್ ಹಾಕಿ ಮುಚ್ಚಿಕ್ಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಅಷ್ಟೇ. ನೀರೇನು ಅವಶ್ಯಕತೆ ಇಲ್ಲ. ಆವಾಗ ಎಷ್ಟು ಹಾಕಿದ್ರು ಸ್ವಲ್ಪ ಅಷ್ಟೇ. ನಿಮಗೆ ಬೇಕಿದ್ರೆ ನೀವು ಹಾಕ್ಕೋಬೋದು, ಇಟ್ಸ್ ಆಪ್ಷನಬಲ್. ಆ್ಯಂಡ್ ಲೆಮನ್ ನಿಮ್ಗೆ ಬೇಕಿದ್ರೆ ಹಾಕ್ಕೋಬೋದು. ಮತ್ತು ಇನ್ನೊಂದು ಸಲ ಬೌಲ್ ಈ ಥರ ಟೇಸ್ಟ್ ಮಾಡಬೇಕು ಆಯಿಲ್ ಹಾಕಿದ್ಮೇಲೆ. ಲೆಮನ್ ರಾಜ ಬೀಳ್ತಾ ಇದ್ದಾರೆ. 3 to 4 ಡ್ರಾಪ್ಸ್ ಅಂದರೆ ಸಾಕು. ಹಾಫ್ ಲೆಮನಾ? ಚಿಕ್ಕದು, ಕಾಲು ಭಾಗ ಲೆಮನ್ ಅಷ್ಟು. ಅದು ಹಾಕೋಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು 10 ನಿಮಿಷ ಸಾಕಲ್ಲ? ಒಂದು 5 ನಿಮಿಷನಾ? 5 ನಿಮಿಷ ಫ್ಲೇಮಲ್ಲಿ ಮುಚ್ಚಿಡಬೇಕು. ಆಮೇಲೆ ಬ್ಯಾಚುಲರ್ಸ್ ಚಿಕನ್ ಫ್ರೈ ರೆಡಿ. ಈಸಿಯಾಗಿರುತ್ತೆ. ಜಸ್ಟ್ 15 ಮಿನಿಟ್ಸಲ್ಲಿ ಆಗೋಗುತ್ತೆ. 10 ಮಿನಿಟ್ಸ್. ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೇಯೋದಕ್ಕೆ ಒಂದು 5 ಮಿನಿಟ್ಸು, ಅದಾದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀರಿ, ಆವಾಗ ಒಂದು 5 ಮಿನಿಟ್ಸ್ ತಗೊಳುತ್ತೆ. ಆ್ಯಂಡ್ ಇವಾಗ ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸು ಅಷ್ಟೇ. 15 ಮಿನಿಟ್ಸಲ್ಲಿ ಫಸ್ಟ್ ಕಂಪ್ಲೀಟ್ ಆಗೋಗುತ್ತೆ ಅಲ್ಲ ಗೈಸ್. 2 ಅಲ್ಲೇ ಇದೆ. ನೀನು ಎತ್ಕೊಂಡ್ಬಂದು ಇಲ್ಲಿ ಊಟ ತಿನ್ನಿ ಅಂತ ಎತ್ಕೊಂಬರ್ತಾ ಇದ್ದಾರೆ. ಏನು ಸಕ್ಕತ್ತಾಗೈತೆ ನೋಡಿ ಮರಿಗಳು, ಎಷ್ಟು ಬೇಗ ಬೆಳೆದ್ಬಿಟ್ಟಿದ್ವಿ. ಅದು ಒಂಥರ ಖುಷಿ ನಾಯಿಗಳು ನೋಡಿದ್ರೆ.
ನನಗೆ ಎಷ್ಟು ಇಷ್ಟ ಅಂದರೆ ನಾಯಿಗಳು ನೋಡಿ. ನಾನು ಒಂದು ಪೆಟ್ನ ಸಾಕ್ಕೊಂಡಿದ್ದೆ. ದಿಸ್ ಇಸ್ ಮೈ ಟಾಟು. ಇಲ್ಲಿ ನೋಡಿ ನಾಯಿ ಮರಿ ಎಷ್ಟು ಚೆನ್ನಾಗಿ ಮಲ್ಕೊಂಡೈತೆ. 6 ನಾಯಿ ಮರಿಗಳು ಹಾಕಿರೋದು ನೋಡಿ. ಕ್ಯೂಟ್ 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 ನೋಡಿ. 3 ವೈಟ್ ಆ್ಯಂಡ್ ಬ್ಲ್ಯಾಕು, ಇನ್ನೊಂದು 3 ಬ್ರೌನ್ ಆ್ಯಂಡ್ ಬ್ಲ್ಯಾಕ್. ಟು ಓಡಾಡೋಕ್ಕೆ ಬಿಡಲ್ಲ ಗೈಸ್ ಆಚೆ ನಮ್ಮನ್ನು. ಚಿಕ್ಕ ಹಂಗೆ ಹಿಂದೆ ನೋಡಿ ನೋಡಿ ಹೆಂಗೆ ಹಂಗೆ ಬರ್ತಾ ಇರುತ್ತೆ ಹಿಂದೆ. ಅವರಮ್ಮ ಅಲ್ಲಿದೆ. ಸೊ ಇವಾಗ ಅವ್ರದ್ದು ಊಟ ಆಗಿದೆ ನೋಡಿ. ನೀರು ಹಾಕಿದ್ರೆ ಎಲ್ಲ ಚೆಲ್ಕೊಂಡು ಇದ್ದಾರೆ ನೋಡಿ ಮಲ್ಕೊಂಡಿರೋದು ಸಾಹೇಬ್ರು. ಒಳಗಡೆ ಬಿಟ್ಟಿದ್ರೆ ಗೈಸ್ ಇದು ಇಲ್ಲಿ ನಮ್ಮ ಮನೆ ಇರೋದು. ಒಳಗಡೆ ಬಿಟ್ಟಿದ್ರೆ ಫುಲ್ಲು ಗಲೀಜು ಮಾಡಿಬಿಟ್ಟಿತ್ತು ನೈಟು. ಅದಕ್ಕೆ ವಾಚ್ಮ್ಯಾನ್ ಎಲ್ಲ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಇದಕ್ಕೇನಾದರೂ ಒಂದು ಸೆಟ್ ಮಾಡಬೇಕು ನಾಳೆ. ಏನಾದರೂ ಅದಿರೋ ಥರ ಇಲ್ಲಿ ಲಾಸ್ಟಲ್ಲಿರುತ್ತೆ ಅದು ಜಾಸ್ತಿ, ಅಲ್ಲೇ ಊಟ ಇರುತ್ತೆ ಅಲ್ವಾ. ಅದಕ್ಕೇನಾದರೂ ಒಂದು ಸೆಟ್ ಮಾಡಿ ಇಡಬೇಕು ನಾಳೆ. ಮಳೆ ಗಿಳೆ ಬಂದರೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ. ಇವಾಗೆಲ್ಲ ಕೇಳೋಣ ಹೆಂಗೆ ಅನ್ನಿಸ್ತು, ಏನು ಯಾವ ಗಿಫ್ಟ್ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಹೇಳಿ. ಎಲ್ಲ ಗಿಫ್ಟು ಚೆನ್ನಾಗೈತೆ. ಎಲ್ಲ ಗಿಫ್ಟು ಚೆನ್ನಾಗೈತೆ. ಯಾವ ಗಿಫ್ಟ್ ತುಂಬ ಇಷ್ಟ ಆಯಿತು? ಎಲ್ಲ ಇಷ್ಟ ಆಯಿತು. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ಕಾಗಿ? ಎಲ್ಲ ಇಷ್ಟ ಆಯಿತು. ಏನು ಅನಿಸ್ತು? ಚೆನ್ನಾಗಿತ್ತು. ಅದೊಂದು ಡೈಲಾಗ್ ಬಿಟ್ಟು ಬೇರೆ ಏನು ಬರಲ್ಲ. ತುಂಬ ಚೆನ್ನಾಗಿತ್ತು. ಏನು ತುಂಬ ಚೆನ್ನಾಗಿತ್ತು? ಫೋನು, ವಾಲೆ, ಚೈನು ಎಲ್ಲ. ಚೈನೇ ಕೊಟ್ಟರು? ಕೊಟ್ಟರು. ಓ, ಕಾಲ್ ಚೈನು. ಕಾಲ್ ಚೈನು ಇದೀಗ ತೋರಿಸ್ತೀನಿ. ಕಾಲ್ ಚೈನು ಇದು ತುಂಬ ಚೆನ್ನಾಗೈತೆ. ಬೆಳ್ಳಿದು ಚೈನ್, ಕರಿ ಮಣಿಯಲ್ಲಿ ಇರೋ ಕಾಲ್ ಚೈನು ಚೆನ್ನಾಗೈತೆ. ಇಷ್ಟ ಆಯ್ತಾ ಕಾಲ್ ಚೈನು? ಇಷ್ಟ ಆಯಿತು. ಎಷ್ಟು ಇಷ್ಟ ಆಯಿತು? ತುಂಬ ಇಷ್ಟ ಆಯಿತು. ಸೊ ಇಷ್ಟ ಆಯ್ತಂತೆ. ಇನ್ನೇನು ಹೇಳ್ಬೇಕಾ? ಏನಿಲ್ಲ, ಫೋನ್ ಇಷ್ಟ ಆಯಿತು, ವಾಲೆ ಇಷ್ಟ ಆಯಿತು, ಎಲ್ಲ ಇಷ್ಟ ಆಯಿತು. ಓಕೆ ಗೈಸ್, ಎಲ್ಲ ಇಷ್ಟ ಆಯ್ತಂತೆ. ಸಕ್ಸಸ್ಫುಲಿ ಚೆನ್ನಾಗಾಯಿತು ಬರ್ಡೇ ಎಲ್ಲ. ಸೊ ಇವಾಗ ಮಲಗಬೇಕು. ಆಲ್ರೆಡಿ 12 ಆಗಿಬಿಟ್ಟಿದೆ ಟೈಮು. ನಾವು ಸ್ವಲ್ಪ ಲೇಟಾಗಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಊಟ ಮಾಡಿ ನಮ್ಮ ಮಮ್ಮಿ ಫೋನ್ಗೆಲ್ಲ ಸೆಟ್ ಮಾಡ್ತಾಯಿದ್ರಿ. ಮುಗ್ದಿದೆ, ಇನ್ನು ಅವ್ರು ಕಲ್ತ್ಕೋಬೇಕಷ್ಟೆ. ಬೇಗ ಕಲ್ತ್ಕೋತಾರೆ. ಆಲ್ರೆಡಿ ಅವ್ರಿಗೆ ಟ್ಯಾಬಲ್ಲಿ ನಾವು ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ದೀವಿ. 1-2 ದಿನ ಸ್ವಲ್ಪ ದಿನ ಮತ್ತೆ ಅವರು ಬ್ಯುಸಿ ಆಗಿಬಿಟ್ರು. ಅದಕ್ಕೆ ಟ್ರೈನಿಂಗ್ ತೊಗೊಳ್ಳಿಲ್ಲ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿರೋದು. ಇನ್ನು ನಾಳೆಯಿಂದ ಕೊಟ್ಟು ಕಳಿಸ್ತೀವಿ. ಬೇಡ ಅಂತ ಇದ್ದಾರೆ, ಬಟ್ ಸ್ಟಿಲ್ ಅವರು ಕಲ್ತ್ಕೋಬೇಕಲ್ವ ಅಂದ್ಬಿಟ್ಟು ತೊಗೊಂಡೋಗಿ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ತಗೊಂಡೋಗಿ ಇನ್ನು ಅವ್ರು ಹುಷಾರಾಗಿ ನೋಡ್ಕೋಬೇಕು ಅಷ್ಟೇ. ಸರಿನಾ? ಇಷ್ಟೇ ಗೈಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಬಾಯ್.